ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಹುಸಿ ಬಾಂಬ್ ಸದ್ದು. ಕೇಂದ್ರೀಯ ವಿದ್ಯಾಲಯ ಹಾಗೂ ಕೋರ್ಟಿಗೆ ಬೆದರಿಕೆ. ಕಾಫಿ ಬೆಳೆಯುವುದಕ್ಕೆ ಫೇಮಸ್ ಆಗಿರುವ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಬಾಂಬ್ ಬೆದರಿಕೆ ಸದ್ದು ಜೋರಾಗಿದೆ. ಇದೀಗ ಕೊಡಗು ಜಿಲ್ಲೆಯಲ್ಲಿ ಬಾಂಬ್ ಬೆದರಿಕೆ ಪ್ರಕರಣ ಬೆಳಕಿಗೆ ಬಂದಿದ್ದು ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ. ಹೌದು, ಕೊಡಗಿನ ಕೇಂದ್ರೀಯ ವಿದ್ಯಾಲಯ ಹಾಗೂ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ಇಮೇಲ್ ಬಂದ ಕೂಡಲೇ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಂಗಾಲಾಗಿದ್ದು, ಶಾಲೆಯ ಬಳಿ ಪೋಷಕರು ಓಡೋಡಿ ಬಂದಿದ್ದು ತಮ್ಮ ಮಕ್ಕಳನ್ನ ಕರೆದೊಯ್ದಿದ್ದಾರೆ. ಇನ್ನು ದುರ್ಗಾ ಡಿ ವಿದ್ಯಾ ಸ್ಟಾಲಿನ್ ಹೆಸರಿನ ಇಮೇಲ್ನಿಂದ ಸಂದೇಶ ಬಂದಿದೆ. ಇನ್ನು ಬಾಂಬ್ ಬೆದರಿಕೆ ಇಮೇಲ್ ಬರ್ತಿದ್ದಂತೆ ದೌಡಾಯಿಸಿದ ಬಾಂಬ್ ಸ್ಕ್ವಾಡ್ ತಂಡ ನ್ಯಾಯಾಲಯ ಮತ್ತು ಕೇಂದ್ರೀಯ ವಿದ್ಯಾಲಯದ ಮೂಲೆ ಮೂಲೆಯನ್ನ ಜಾಲಾಡಿದ್ದಾರೆ. ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಕೊಡಗು ಜಿಲ್ಲೆಗೆ ಇದು 3ನೇ ಬಾರಿ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಇನ್ನು ಈ ಹಿಂದೆ ಅಂದ್ರೆ ಜೂನ್ 23ರಂದು ಕೊಡಗಿಗೆ ಸಹನಾ ಎಂಬ ಹೆಸರಿನಿಂದ ಇಮೇಲ್ ಮೂಲಕ ಮಡಿಕೇರಿ ಜಿಲ್ಲಾ ಪ್ರಧಾನ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯೊಡ್ಡಲಾಗಿತ್ತು. ಐಸಿಸ್ ಉಗ್ರರು ಸೈನೈಡ್ ಬಾಂಬ್ ಬಳಸಿಕೊಂಡು ನ್ಯಾಯಾಲಯವನ್ನ ಧ್ವಂಸ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಕೊಡಗು ಜಿಲ್ಲೆಗೆ ಪದೇ ಪದೇ ಬೆದರಿಕೆ ಮೇಲ್ ಬರ್ತಾ ಇರೋದ್ರಿಂದಾಗಿ ಜಿಲ್ಲೆಯ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಕೊಡಗು.